12 ದಿನಗಳ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಈಗ ಒಂದು ಪುಟ್ಟ ವಿರಾಮ ಬಿದ್ದಂಗಿದೆ. ಆ ವಿರಾಮ ಬೀಳೋಕ್ಕಿಂತ ಮುಂಚಿತವಾಗಿ ಅಮೆರಿಕ ಎಂಟ್ರಿ ಕೊಟ್ಟಿತ್ತಲ್ಲ, ನಾನೇನೋ ಮಾಡಿಬಿಟ್ಟೆ ಅಂತ ಹೇಳಿ ಟ್ರಂಪ್ ಹೋಗಿದ್ರಲ್ಲ, ಅದಕ್ಕೆ ಇರಾನ್ ಕೂಡ ತಕ್ಕ ಉತ್ತರವನ್ನು ಕೊಟ್ಟಿದೆ. ಹೇಗೆ ಕೊಟ್ಟಿದೆ? ಕತಾರ್ ನೆನಪಿರಬೇಕು. ಯಾವುದು ಕತಾರ್? ಆ ಜಾಗದಲ್ಲಿ ಅಮೆರಿಕದ ಏರ್ಬೇಸ್ನ ಹೊಡೆದಿದೆ. ಬಟ್ ಏನಾದರೂ ಡ್ಯಾಮೇಜ್ ಆಗಿದೆಯಾ? ಆ ಬಗ್ಗೆ ಕೂಡ ಟ್ರಂಪ್ ಹೇಳ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ ದಿಢೀರ್ ಅಂತ ಎಲ್ಲವೂ ಬೆಳವಣಿಗೆ ಆಗೋಯ್ತು. ಏನಾಯ್ತು? ಸ್ಟೋರಿ ನೋಡಿ. ಕದನ ವಿರಾಮ ಘೋಷಣೆಗೂ ಮುನ್ನ ಇರಾನ್ ದಾಳಿ, ಕಟ್ಟಡಗಳು ಧ್ವಂಸ, 10 ಜನರ ಸಾವು, ಅವಶೇಷಗಳಡಿ ಸಿಲುಕಿದ ಹಲವರು. ಇಸ್ರೇಲ್ ನಡುವಿನ ಸಂಘರ್ಷ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಅಮೆರಿಕ ದಾಳಿಯ ಬಳಿಕ ಕೆರಳಿರುವ ಇರಾನ್ ಇದೀಗ ಇಸ್ರೇಲ್ನ ಬೇರ್ಷೆಬಾ ನಗರದ ಮೇಲೆ ಭೀಕರ ದಾಳಿ ನಡೆಸಿದೆ. 15ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿದ್ದು ಬೃಹತ್ ಕಟ್ಟಡಗಳು ನೆಲಕ್ಕುರುಳಿವೆ. ಈ ದಾಳಿಯಲ್ಲಿ 10ಕ್ಕೂ ಹೆಚ್ಚು ಇಸ್ರೇಲಿಗರು ಮೃತಪಟ್ಟಿದ್ದು ಹಲವರಿಗೆ ಗಾಯಗಳಾಗಿವೆ. ಇನ್ನು ಕೆಲವರು ಕಣ್ಮರೆಗೊಂಡಿದ್ದಾರೆ. ಕಟ್ಟಡದ ಅವಶೇಷಗಳಡಿ ಸಿಲುಕಿದ ಹಲವರನ್ನ ಇಸ್ರೇಲ್ನ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯವನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಹೇಳಿಕೆಯನ್ನು ಲೆಕ್ಕಿಸದ ಇರಾನ್ ಇಸ್ರೇಲ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸಿದೆ. ಟೆಲ್ ಅವೀವ್ ಹೊರತುಪಡಿಸಿ ಬೀರ್ಶಿವಾ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡಿದೆ. ಅಷ್ಟು ಮಾತ್ರವಲ್ಲ, ಕತಾರ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ಪ್ರತೀಕಾರದ ದಾಳಿ ನಡೆಸಿದೆ. ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆ ತನಕಲೂ ಕೂಡ ಇಸ್ರೇಲ್ನ ಬೇರ್ಷೆವಾ ನಗರದ ಮೇಲೆ ಇರಾನ್ ಭೀಕರ ದಾಳಿಯನ್ನು ನಡೆಸಿದೆ. ಈ ದಾಳಿಯಲ್ಲಿ 10ಕ್ಕೂ ಹೆಚ್ಚು ಇಸ್ರೇಲ್ ನಾಗರಿಕರು ಮೃತಪಟ್ಟಿದ್ದಾರೆ. ಸುಮಾರು ಜನ ಕಣ್ಮರೆಗೊಂಡಿದ್ದಾರೆ. ಕಟ್ಟಡಗಳೆಲ್ಲವೂ ಕೂಡ ಧ್ವಂಸಗೊಂಡಿದ್ದಾವೆ. ಕಟ್ಟಡಗಳ ಅವಶೇಷಗಳಡಿ ಸಿಲುಕಿದಂತವರ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಇಷ್ಟು ಮಾತ್ರವಲ್ಲ, ಇರಾನ್ ಅಮೆರಿಕದ ವಾಯು ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾಕ್, ಕತಾರ್ನಲ್ಲಿ ಕೂಡ ದಾಳಿಯನ್ನ ನಡೆಸಿದೆ. ಈ ದಾಳಿಯಲ್ಲಿ ಅಮೆರಿಕೆಗೆ ಸಂಬಂಧಪಟ್ಟಂತಹ ಏರ್ ಬೇಸ್ಗಳು ಜೊತೆಗೆ ಒಂದಿಷ್ಟು ಸೇನಾ ನೆಲೆಗಳ ಮೇಲೆ ಕೂಡ ದಾಳಿಯನ್ನ ನಡೆಸಿದೆ. ಆದ್ರೆ ಈ ದಾಳಿಯನ್ನ ಸಮರ್ಥವಾಗಿ ಕತಾರ್ ಮತ್ತೆ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆಗಟ್ಟುವಲ್ಲಿ ಯಶಸ್ವಿ ಕೂಡ ಆಗಿದೆ. ಸೊ ಹೀಗಾಗಿ ದೊಡ್ಡ ಮಟ್ಟದ ಹಾನಿ ಆಗಿಲ್ಲ ಅನ್ನುವಂಥದ್ದು ಕತಾರ್ ಜೊತೆಗೆ ಅಮೆರಿಕದ ಸೇನಾ ಅಧಿಕಾರಿಗಳಿಂದಲೂ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಅಮೆರಿಕದ ಮೇಲೂ ಇರಾನ್ ಪ್ರತೀಕಾರ. ಅಮೆರಿಕ ಸೇನಾ ನೆಲೆ ಗುರಿಯಾಗಿಟ್ಟುಕೊಂಡು ದಾಳಿ. ತನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಇರಾನ್ ಅಮೆರಿಕದ ಮೇಲೆ ಪ್ರತೀಕಾರದ ದಾಳಿ ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಿನ್ನೆ ರಾತ್ರಿ ಸಿರಿಯಾ, ಕತಾರ್ನ ದೋಹಾ ಮತ್ತು ಇರಾಕ್ನಲ್ಲಿರುವ ಸೇನಾ ನೆಲೆಗಳ ಮೇಲೆ 10ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅಮೆರಿಕದ ಸೇನಾ ನೆಲೆಗಳಿಗೆ ಯಾವುದೇ ಹಾನಿಯಾಗಿಲ್ಲ. ಮಿಸೈಲ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ತಡೆಯಲಾಗಿದೆ ಅಂತ ಅಮೆರಿಕ, ಕತಾರ್ ಹೇಳಿಕೊಂಡಿದೆ. ಅಮೆರಿಕ ಟಾರ್ಗೆಟ್ ಇರಾನ್ ದಾಳಿ. ಆಲ್ ಉಡೈದ್ ಏರ್ಬೇಸ್, ಕತಾರ್. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಅತಿ ದೊಡ್ಡ ಏರ್ಬೇಸ್ ದೋಹಾದಲ್ಲಿರುವ ಈ ಏರ್ಬೇಸ್ ಟಾರ್ಗೆಟ್. ಈ ಪ್ರದೇಶದಲ್ಲಿ 10,000 ಅಮೆರಿಕ ಯೋಧರಿದ್ದಾರೆ. ಅಮೆರಿಕ ಟಾರ್ಗೆಟ್ ಇರಾನ್ ದಾಳಿ. ಐನ್ ಅಲ್ ಅಸಾದ್ ವಾಯುನೆಲೆ, ಇರಾಕ್. ಇರಾನ್ನಿಂದ ದಾಳಿ ಆರೋಪ. ದಾಳಿ ಖಚಿತಪಡಿಸಿದ ಇರಾಕ್. ಯಾವುದೇ ಮಾಹಿತಿ ಹಂಚಿಕೊಳ್ಳದ ಇರಾನ್ ಉಗ್ರರಿಂದ ಈ ಕೃತ್ಯ ನಡೆದಿರಬಹುದು ಎಂಬ ಅನುಮಾನ. ಇನ್ನು ಸಿರಿಯಾದ ಹಸಕಾ ಸೇನಾ ನೆಲೆಯ ಮೇಲೆ ದಾಳಿಯಾಗಿದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಇದೀಗ ಸಿರಿಯಾ, ಕತಾರ್, ಇರಾಕ್ 3 ರಾಷ್ಟ್ರಗಳಿಗೆ ಹಬ್ಬಿದ್ದು ಈ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಈಗಾಗಲೇ ಕತಾರ್, UAE, ಬಹ್ರೇನ್, ಕುವೈತ್, ಇರಾಕ್ನ ಏರ್ ಸ್ಪೇಸ್ ಬಂದ್ ಮಾಡಲಾಗಿದೆ. ಅಮೆರಿಕ ನೆಲೆಗಳು ಇರುವ ಪ್ರದೇಶಗಳಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಿದ್ದು 1 ಕಿಲೋಮೀಟರ್ ಸುತ್ತಮುತ್ತಲಿನ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಇಸ್ರೇಲ್ ಬೆನ್ನಿಗೆ ನಿಂತ ಅಮೆರಿಕ ಟೆಹರಾನ್ ನಗರದ ಮೇಲೆ ದಾಳಿ ಮಾಡಿದ ಬಳಿಕ ರಷ್ಯಾ ಕೆಂಡ ಕಾರಿದೆ. ಇರಾನ್ ಬೆಂಬಲಕ್ಕೆ ನಿಂತ ರಷ್ಯಾ ಇರಾನ್ಗೆ ಬೇಕಾಗುವಷ್ಟು ಶಸ್ತ್ರಗಳನ್ನು ನೆರವು ನೀಡಲು ಮುಂದಾಗಿದೆ. ಈ ಮೂಲಕ ಅಮೆರಿಕಾಗೆ ರಷ್ಯಾ ಸೆಡ್ಡು ಹೊಡಿತಾ ಇದ್ದು ಈ ಸಂಘರ್ಷ ಇನ್ನೆಷ್ಟು ರಾಷ್ಟ್ರಗಳಿಗೆ ಹಬ್ಬುತ್ತೋ ಅನ್ನೋ ಆತಂಕವನ್ನು ಜಗತ್ತು ನೋಡ್ತಾ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.